ಇನ್ನು ಜಾತಿ ಗಣತಿ ವಿಚಾರವಾಗಿ ಮೇಲಿನ ಮೇಲೆ ಚರ್ಚೆಗೆ ಬರ್ತಾ ಇದೆ. ಜಾತಿ ಗಣತಿ 2013ರಿಂದಲೇ ಅದು ಪೆಂಡಿಂಗ್ ಇದೆ. ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಅದಕ್ಕೆ ಸಂಬಂಧಪಟ್ಟಂಗೆ ಗಮನ ಕೊಟ್ಟಿರಲಿಲ್ಲ. ಸಚಿವ ಜಮೀರ್ ಅಹಮದ್ ಖಾನ್ ಕೊಟ್ಟಿರುವಂತ ಹೇಳಿಕೆ ಇದು. ಎಚ್ಡಿಕೆ ಕಾಲದಲ್ಲೇ ಜಾತಿ ಗಣತಿ ಜಾರಿ ಆಗಬೇಕಾಗಿತ್ತು. ನಾವು ಸಚಿವ ಸಂಪುಟದಲ್ಲಿ ಈ ವಿಚಾರವಾಗಿ ಚರ್ಚೆ ಮಾಡ್ತೀವಿ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚರ್ಚೆ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ನೇರವಾಗಿ ಹೇಳಿದ್ದಾರೆ, ನಾವು ಕ್ಯಾಬಿನೆಟಲ್ಲಿ ತರ್ತೀವಿ, ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ತೀರ್ಮಾನ ತೊಗೊಳ್ತೀವಿ ಅಂತ. ನಾವು ಮೋಸ್ಟ್ ಪ್ರಾಬಬ್ಲಿ ನಾಳೆ ಕ್ಯಾಬಿನೆಟಲ್ಲಿ ತರ್ಬೋದು. ನಾನು ಗುರುವಾರ ಕ್ಯಾಬಿನೆಟ್ ತರ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ನನ್ನ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಆ ಕ್ಯಾಬಿನೆಟಲ್ಲಿ ಇರ್ತೀನಿ, ಆ ಚರ್ಚೆ ಆಗ್ತದೆ. ನೋಡು, ಬರಬೇಕು. ಅದು ಭಾಳ ವರ್ಷದಿಂದ ಪೆಂಡಿಂಗ್ ಇದೆ. ಭಾಳ ವರ್ಷದಿಂದ 2013 ಸರ್ 2005 ಸರ್ವೆ ಆದೇಶ ಆಗಿರೋದು. 2013 ಕಂಪ್ಲೀಟ್ ಆಗಿತ್ತು. 2018 ಕಂಪ್ಲೀಟ್ ಆಗಿದ್ದು. ಆವಾಗ ಸಿದ್ದರಾಮಯ್ಯ ಸರ್ಕಾರ ಹೋಯಿತು, ಸಮ್ಮಿಶ್ರ ಸರ್ಕಾರ ಬರ್ತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಕುಮಾರಸ್ವಾಮಿ ಅವರು ಇದು ಮಾಡಿಲ್ಲ. ಅದು ಕುಮಾರಸ್ವಾಮಿ ಕಾಲದಲ್ಲೇ ಆಗಬೇಕಾಗಿತ್ತು, ಕುಮಾರಸ್ವಾಮಿ ಅವರು ಮಾಡಿಲ್ಲ. ಅದಾದಮೇಲೆ ಇವತ್ತು ನಾಳೆ ಕ್ಯಾಬಿನೆಟಲ್ಲಿ ತಂದು ನೋಡುವ ಏನಾಗ್ತದೆ. ಇದು ಪಕ್ಷ ಮ್ಯಾನಿಫೆಸ್ಟೋದಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಇದು ಕಾಂಗ್ರೆಸ್ ಮ್ಯಾನಿಫೆಸ್ಟೋಲ್ಲಿ, ಕೇಂದ್ರ ಸರ್ಕಾರ ಮ್ಯಾನಿಫೆಸ್ಟೋದಲ್ಲಿದೆ ಇದು. ಮಾನ್ಯ ಮತ್ತೊಂದು ಕಡೆ ಆಕಾಶ ಕಳಚಿಬಿದ್ರು ಜಾತಿ ಗಣತಿ ವರದಿ ಜಾರಿ ಆಗಬೇಕು ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಒತ್ತಾಯಿಸಿದ್ದಾರೆ. ಅಕ್ಟೋಬರ್ 16ರಂದು ಸಂಪುಟದಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಸಂಪುಟ ಸಭೆಯಲ್ಲಿ ಪರ ವಿರೋಧ ವ್ಯಕ್ತ ಆಗುವಂಥದ್ದು ಸಹಜ. ಅಧಿಕಾರ ಶಾಶ್ವತ ಅಲ್ಲ, ಜನಪರ ಕಾರ್ಯಕ್ರಮ ಜಾರಿ ಆಗಬೇಕಿದೆ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹದಿನೆಂಟನೇ ತಾರೀಕು ಜಾತಿ ಗಣತಿಯನ್ನು ಕ್ಯಾಬಿನೆಟ್ ಮುಂದೆ ತಂದು ಚರ್ಚೆ ಮಾಡ್ತೀವಿ, ಆಮೇಲೆ ನಿಮ್ಗೆ ಹೇಳ್ತೀವಿ ಅಂತ ನಿನ್ನೆ ನಾವೆಲ್ಲ ಭೇಟಿ ಮಾಡಿದಾಗ ಹೇಳಿದ್ದಾರೆ. ಚರ್ಚೆ ಯಾವ ರೀತಿ ಆಗುತ್ತೆ ನೋಡೋಣ. ಕ್ಯಾಬಿನೆಟಲ್ಲಿ ವಿರೋಧ ಪರ ಎಲ್ಲ ಬರುತ್ತೆ. ಕ್ಯಾಬಿನೆಟಲ್ಲಿ ಏನು ಚರ್ಚೆ ಆಗುತ್ತೆ ಅಂತ ಆ ವಿಚಾರ ಹೊರಗಡೆ ಬರೋದಿಲ್ಲ. ಆದ್ರೂ ಸಹ ನಿಮ್ಮಂಥ ಮಹಾನ್ ಜೇಮ್ಸ್ ಬಾಂಡ್ ಪತ್ರಕರ್ತರು ಇರೋದ್ರಿಂದ ಕೆಲವು ವಿಚಾರಗಳು ಹೊರಗಡೆ ಬರುತ್ತೆ. ಆವಾಗ ಅದ್ರ ಮೇಲೆ ಚರ್ಚೆ ಮಾಡಿ. ನೋಡಿ, ಈಗಲೂ ಮೊದಲು ನಾನು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ನಾಳೆ ಹೇಳ್ತೀನಿ. ಆಕಾಶ ಕಳಚಿ ಬಿದ್ದರೇನೂ ಸಹ ಜಾತಿ ಗಣತಿ ಆಗಬೇಕು ಅಷ್ಟೇ. ಇನ್ನು ಜಾತಿ ಗಣತಿಯಿಂದ ಸಮುದಾಯಗಳಿಗೆ ಅನ್ಯಾಯ ಆಗೋದಿಲ್ಲ ಅಂತ ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಕೇವಲ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಜನಗಣತಿ ಅಲ್ಲ, ಇದು ಜಾತಿ ಜನಗಣತಿ ಕೂಡ ಹೌದು. ವರದಿಯಲ್ಲಿ ಜಾತಿ ಹಾಗೆ ಉಪಜಾತಿಯನ್ನ ಕೂಡ ದಾಖಲು ಮಾಡಲಾಗಿದೆ. ಬಹಳ ಉತ್ತಮವಾಗಿ ಜನಗಣತಿ ಅಥವಾ ಈ ಜಾತಿ ಜನಗಣತಿಯನ್ನ ಮಾಡಿದ್ದಾರೆ ಅಂತಲೂ ಕೆಬಿ ಕೋಳಿವಾಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿಕ್ಷಣವನ್ನು ಹೇಳಿದ್ದಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯ, ನಾನು ಸೆನ್ಸಸ್ ಮಾಡೋ ಮುಂದೆ ಅನೇಕ ಹಳ್ಳಿಗಳಿಗೆ ನಾನು ಅವ್ರನ್ನ ಕರ್ಕೊಂಡು ಹೋಗಿದ್ದೀನಿ. ನಾನು ಪರ್ಸನಲಿ ಐ ಹ್ಯಾವ್ ವಿಸಿಟೆಡ್ ಆಲ್ಮೋಸ್ಟ್ ಮೆನಿ ವಿಲೇಜಸ್ ದೇ. ಪ್ರತಿಯೊಂದು ಮನೆಗೂ ಹೋಗಿದ್ದಾರೆ. ಪ್ರತಿಯೊಂದು ಮನೆಯ ಜನಸಂಖ್ಯೆಯನ್ನು ಕೇಳಿದ್ದಾರೆ, ಹೆಣ್ಣು ಗಂಡು ಕೇಳಿದ್ದಾರೆ, ಶಿಕ್ಷಣವನ್ನು ಕೇಳಿದ್ದಾರೆ, ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದ್ದಾರೆ, ಜಾತಿ ಉಪಜಾತಿಗಳನ್ನು ಬರ್ಕೊಂಡು ಬಂದಿದ್ದಾರೆ. ಇದು ಅತ್ಯಂತ ಒಳ್ಳೆಯ ರೀತಿಯಿಂದ ಸರ್ವೆ ಆಗಿದೆ, ನನಗೆ ಗೊತ್ತಿದೆ. ಲಿಂಗಾಯತ ಇದರಲ್ಲಿ ಸರ್ ಇಡೀ ಇದರಲ್ಲಿ ಉಪಜಾತಿಗಳನ್ನು ಬೇರ್ಪಡಿಸಿದ್ದಾರೆ, ಒಟ್ಟಿಗೆ ಸೇರಿಸಿಲ್ಲ ಅನ್ನುವಂಥದ್ದು ಆರೋಪ ಇದೆ. ಅಲ್ಲ, ಒಂದು ಈ ಉಪಜಾತಿಗಳು ಎಲ್ಲವನ್ನೂ ಮಾಡಿದ್ದಾರೆ. ಈ ಲಿಂಗಾಯತ ಒಳಗೆ ಉದಾಹರಣೆಗೆ ನಿಮ್ಗೆ ಪಂಚಮಶಾಲಿ, ಸಾಧರು, ಗಾಣಿಗೆರು, ಅಗಸರು, ಹಿಂಗೆ ಬೇರೆ ಬೇರೆ 4-5 ಅಂತ ಹೇಳಿ ಎಲ್ಲವನ್ನೂ ಅಂಕಿ ಸಂಖ್ಯೆ ಇವೆ. ನೀವು ಕೂಡಿಸ್ಕೊಂಡ್ರಲ್ಲ, ಎಲ್ಲವನ್ನು ಕೂಡಿದ್ರೆ ಲಿಂಗಾಯ್ತು. ಸಬ್ ಕಾಸ್ಟ್ ಮಾಡಿದ್ದಾರೆ, ತಪ್ಪೇನಿದೆ ಅದರೊಳಗೆ? ಅಲ್ಲಿ ಬಂದಿರೋ ಪ್ರಶ್ನೆ ಸರ್, ಉಪಜಾತಿಗಳಲ್ಲಿ ಲಿಂಗಾಯತ ಉಪಜಾತಿ ಅಂತ ಬರ್ಸಿಲ್ಲ, ಬರೀ ಸಬ್ ಕಾಸ್ಟ್ ಅಷ್ಟೇ ಸಪರೇಟ್ ಮಾಡಿ ಬರ್ಸಿದ್ದಾರೆ. ಇಲ್ಲ ಲಿಂಗಾಯತ ಒಳಗೆ ಲಿಂಗಾಯತ ಅಂತ ಮ್ಯಾಗ ಹೆಡ್ ಮಾಡ್ತಾರೆ. ಅದರೊಳಗೆ ಸಾಧರು, ಬಣಿಜಿಗರು, ಪಂಚಮಶಾಲರು, ಅಗಸರು ಹಿಂಗೆಲ್ಲ ಮಾಡಿದ್ದಾರೆ. ನಾನು ಸ್ವತಃ ನೋಡಿದ್ದೀನಿ ಅದನ್ನೆಲ್ಲ. ಕಾಸ್ಟ್ ಮಾಡಿ ಅದ್ರ ಕೂಡ ಸಬ್ ಕಾಸ್ಟ್ ಎಲ್ಲವನ್ನೂ ಬರೆದಿದ್ದಾರೆ. ವರದಿ ನೋಡಿಲ್ಲ, ಸರ್ವೆ ಮಾಡೋ ಮುಂದೆ ನಾನು ಸ್ವತಃ ಅಡ್ಡಾಡಿದ್ದೀನಿ. ನಮ್ಮ ತಾಲೂಕಿನ ಸರ್ವೆ ಮಾಡಿದ್ರಲ್ಲ, ಅನೇಕ ಹಳ್ಳಿಗಳಿಗೆ ಸರ್ವೆ